ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಪಾಲಿಕೆಗೆ ಶಾಂತಿನಗರವನ್ನು ಕಡೆಗಣಿಸುತ್ತಿರುವ ಮಹಾನಗರ ಪಾಲಿಕೆಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಎಲ್ಲವರೆಗೂ ಹೋರಾಟ. ಶಾಂತಿನಗರದ ನಾಗರಿಕರಿಗೆ ಅಶುದ್ಧ ನೀರನ್ನು ಕೊಟ್ಟು ಆರೋಗ್ಯ ಸಮಸ್ಯೆಗೆ ಕಾರಣರಾಗಿರುವ ಮಹಾನಗರ ಪಾಲಿಕೆಗೆ, ಶಾಂತಿನಗರದ ಸಮಸ್ಯೆಯನ್ನು ಬಗೆಹರಿಸದೆ ಶಾಂತಿನಗರದ ಜನರಿಗೆ ಸಮಸ್ಯೆಯನ್ನು ನೀಡುತ್ತಿರುವ ಮಹಾನಗರ ಪಾಲಿಕೆಗೆ, ಮಹಾನಗರ ಪಾಲಿಕೆ ಆಡಳಿತ ವಿರೋಧಿ ನೀತಿಗೆ, ಶಾಂತಿನಗರದ ಸ್ವಚ್ಛತೆಯನ್ನು ಕಡೆಗಣಿಸುತ್ತಿರುವ ಮಹಾನಗರ ಪಾಲಿಕೆಗೆ, ಶಾಂತಿನಗರದ ಸಮಸ್ಯೆಯನ್ನು ಬಗೆಹರಿಸದೆ ಕಣ್ಮುಚ್ಚಿ ಕುಳಿತಿರುವ ಮಹಾನಗರ ಪಾಲಿಕೆಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇವತ್ತು ಶಾಂತಿನಗರ ನಾಗರಿಕ ಹಕ್ಕು ವೇದಿಕೆ ವತಿಯಿಂದ ಮಹಾನಗರ ಪಾಲಿಕೆ ಎದುರುಗಡೆ ಮಹಾನಗರ ಪಾಲಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಶಾಂತಿನಗರ, ರಾಗಿಗುಡ್ಡ ಈ ಪ್ರದೇಶ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಇರುವಂತದ್ದು. ಶಿವಮೊಗ್ಗದಿಂದ ಎಲ್ಲೋ ಒಂದು 25 ಕಿಲೋಮೀಟರ್ ದೂರದಲ್ಲಿ ಇರುವಂತ ಪ್ರದೇಶ ಏನಲ್ಲ, ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬಂದಿರುವಂತದ್ದು. ಮತ್ತೆ ವಾರ್ಡ್ ನಂಬರ್ 2 ಮತ್ತೆ ವಾರ್ಡ್ ನಂಬರ್ 3 ಮತ್ತು ವಾರ್ಡ್ ನಂಬರ್ 4 ಒಳಗೊಂಡಿರುವಂತಹ ಶಾಂತಿನಗರದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆ ಆಗಿದಾವೆ. ಏನಾಗಿದೆ ಅಂತ ಹೇಳಿದ್ರೆ, ಚರಂಡಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. UGD ಎಲ್ಲ ಸಂಪೂರ್ಣವಾಗಿ ಒಡೆದು ಹೋಗಿ ರಸ್ತೆ UGD ಗಲೀಜ್ ನೀರು ರಸ್ತೆಗಳಿಗೆ, ನೀರ್ಗಳಿಗೆ ಮತ್ತೆ ಮನೆಯಲ್ಲಿ ಒಳಭಾಗ ಬರಂತದ ಪರಿಸ್ಥಿತಿ ಇವತ್ತಿದೆ. ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ, ಕುಡಿಯೋ ನೀರು ಶಾಂತಿನಗರಕ್ಕೆ ಬರದೇ 5 ದಿನಕ್ಕೊಂದ್ಸತಿ. ನಿನ್ನೆ ಪೇಪರ್ ನಲ್ಲಿ ನೋಡಿದ್ವಿ, ಶಿವಮೊಗ್ಗ ನಗರದಲ್ಲಿ 2 ದಿನ ನೀರಿನ ವ್ಯತ್ಯಯ ಅಂತ ತೋರಿಸಿದ್ರು. ನಮ್ ಶಾಂತಿನಗರ ಶಿವಮೊಗ್ಗದಲ್ಲಿ ಇದೆಯಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ನೀರ್ ಬರದೇ 5 ದಿನಕ್ಕೆ. ಬೇರೆ ಕಡೆ 1 ದಿನ ನೀರ್ ವ್ಯತ್ಯಾಸ ಆದ್ರೆ ಮಹಾನಗರ ಪಾಲಿಕೆಯವರು 1 ದಿನ ನೀರ್ ಬರಲ್ಲ ಅಂತ ಪೇಪರ್ ನಲ್ಲಿ ಹಾಕ್ತೀರಾ. 1 ದಿನನಾದ್ರೂ ನೀವು ರಾಗಿಗುಡ್ಡದ ಬಗ್ಗೆ, ಶಾಂತಿನಗರದ ಬಗ್ಗೆ ಕಾಳಜಿ ವಹಿಸಿದ್ದೀರಾ ನೀವು? 5 ದಿವಸಕ್ಕೊಂದ್ಸತಿ ನೀರ್ ಬರ್ತಾ ಇದೆ. ಆ ನೀರು UGD ಕನೆಕ್ಟ್ ಆಗಿದೆ. ಇಲ್ಲಿ ನಾವು ನೀರು ಶಾಂಪಲ್ ಅನ್ನು ತಂದು ಇಟ್ಟಿದೀವಿ. ಸಂಪ್ಗಳೆಲ್ಲ UGD ನೀರು, ಕೆಟ್ಟ ಗಲೀಜು ವಾಸನೆ, ಕೈ ಹಾಕಕ್ಕೂ ಬರಲ್ಲ, ನೋಡಕ್ಕೂ ಬರಲ್ಲ, ಅಷ್ಟು ಗಲೀಜಿದೆ. ಇಂಥ ನೀರನ್ನ ನಮಗೆ ನೀವು ಕೊಡಿಸ್ತಾ ಇದ್ದೀರಾ? ದಯಮಾಡಿ ಮಹಾನಗರ ಪಾಲಿಕೆ ಕಮಿಷನರ್ ನಾವು ಮನವಿ ಮಾಡ್ತಿದ್ವಿ, ತಕ್ಷಣದಲ್ಲಿ ತಾವು ಮಹಾನಗರ ಪಾಲಿಕೆ ವತಿಯಿಂದ ತಮ್ಮ ನೇತೃತ್ವದಲ್ಲಿ ತಮ್ಮ ತಂಡನ ಕರ್ಕೊಂಡ್ಬಂದು ಶಾಂತಿನಗರದಲ್ಲಿ ಸರ್ವೆ ಮಾಡಿ UGD ತಕ್ಷಣ ಎಲ್ಲೆಲ್ಲಿ ಕೆಟ್ಟೋಗಿದೆ, ಎಲ್ಲಿ ನೀರಿನ ಜೊತೆ ಕನೆಕ್ಷನ್ ಆಗಿದೆ, ಮತ್ತೆ ಎಲ್ಲೆಲ್ಲಿ ಚರಂಡಿಗಳು ಒಡೆದೋಗಿ ಬ್ಲಾಕ್ ಆಗಿದೆ, ಇದನ್ನೆಲ್ಲ ಗಮನಿಸಿ ತಕ್ಷಣ ಅದನ್ನೆಲ್ಲ ಸರಿ ಮಾಡಿ ಶಾಂತಿನಗರದ ಸಾರ್ವಜನಿಕರ ಆರೋಗ್ಯ ಕಾಪಾಡಬೇಕು. ಯಾಕೆಂತ ಹೇಳಿದ್ರೆ ಅಲ್ಲೆಲ್ಲ ಇರೋದು ಬಡವರು, ಯಾರು ಶ್ರೀಮಂತರಿಲ್ಲ, ಎಲ್ಲಾ ಸಮುದಾಯದವರಲ್ಲಿ ಇದ್ದಾರೆ. ದಯಮಾಡಿ ನೀವು ಇಬ್ಬಗೆ ನೀತಿಯನ್ನು ಬಿಡಬೇಕು. ಸಿಟಿ ಒಳಭಾಗದಲ್ಲಿ ಇರೋರಿಗೆ ಒಂಥರ, ಸಿಟಿ ಹೊರಭಾಗದಲ್ಲಿ ಇರೋಂತರ ಅಂತ ನೋಡಬಾರ್ದು. ಶಾಂತಿನಗರದ ಸಮಸ್ಯೆ ಬಗೆಹರಿಸಬೇಕು. ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಮುಂದಿನ ದಿನದಲ್ಲಿ ತಕ್ಷಣದಲ್ಲಿ ಕುಡಿಯೋ ನೀರು, UGD ಮತ್ತೆ ಚರಂಡಿ ವ್ಯವಸ್ಥೆ ತಕ್ಷಣ ಸರಿಯಾಗ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಶಾಂತಿನಗರ ನಾಗರಿಕ ಹಕ್ಕು ವೇದಿಕೆ ಉಗ್ರವಾದ ಹೋರಾಟ ಮಾಡುತ್ತೆ ಅಂತ ಹೇಳಿ ಈ ಕ್ಷಣದಲ್ಲಿ ಹೇಳ್ತಿದ್ವಿ. ಮುಜೀಬ್ ಅಂತ ಹೇಳಿ ಸರ್.